ದಿಸ್ ಇಸ್ ಫ್ರಮ್ 11th ಕನ್ನಡ. ಸೊ ಏನು ನೋಡ್ತಾ ಇದ್ದೀರಾ, ಕೆಲವೊಂದಷ್ಟು ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ದು ಇಮ್ಯುನಾಲಜಿ ಆ್ಯಂಡ್ ವೈರಾಲಜಿಲಿ, ಎಸ್ಪೆಷಲಿ ನೇಮ್ 3 ಅಂತ ಕೇಳ್ತಕ್ಕಂಥ ಕ್ವಶನ್ಸ್. ಸೊ ಅದರಲ್ಲಿ ಫಸ್ಟ್ ಕ್ವಶನ್ 3 ಮಾರ್ಕ್ಸಲ್ಲಿ, ಸೊ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ IgG, immunoglobulin G. ಸೊ ಕನ್ಸಿಸ್ಟ್ 70-80% ಆಫ್ ಟೋಟಲ್ ಇಮ್ಯುನೋಗ್ಲೋಬುಲಿನ್ಸ್ ಇನ್ ದ ಬಾಡಿ. ಸೊ ಅಬಂಡೆಂಟಾಗಿ ಇದೆ, ಜಾಸ್ತಿ ಇರೋದು ಬಾಡಿನಲ್ಲಿ 70-80% ಇರುತ್ತೆ ಇದು IgG. ಇಟ್ ಹ್ಯಾಸ್ 4 ಸಬ್ ಕ್ಲಾಸಸ್. ಒನ್ ಈಸ್ IgG1, IgG2, IgG3, IgG4 ಅಂತ ಹೇಳಿ. ಫಂಕ್ಷನ್ಸ್ ಏನು ಮಾಡುತ್ತೆ ಅಂದರೆ ಕಾಂಪ್ಲಿಮೆಂಟ್ ಫಿಕ್ಸಿಂಗ್, ಏನು ಕಾಂಪ್ಲಿಮೆಂಟ್ ಪಾತ್ವೇ ಇರುತ್ತೆ ಅದರದ್ದು ಇದು ಮಾಡ್ಕೊಳುತ್ತೆ, ಮತ್ತು ಫ್ಯಾಗೋಸೈಟೋಸಿಸ್ಸು ಕೋಅಗ್ಲೂಟಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ಟ್ರಕ್ಚರ್ ಅಂತ ಕೇಳಿರೋದ್ರಿಂದ, ಸೊ ಸ್ಟ್ರಕ್ಚರ್ ನೋಡೋದಕ್ಕೆ ವೈ ಶೇಪಲ್ಲಿ ಇರುತ್ತೆ. ಇದರಲ್ಲಿ 2 ಹೆವಿ ಚೈನ್ಸು, 2 ಲೈಟ್ ಚೈನ್ಸು, ವೇರಿಯೇಬಲ್ ರೀಜನ್ನು, ಡೈಸಲ್ಫೈಡ್ ಬಾಂಡು, ಇನ್ ರೀಜನ್ನು, ಕಾನ್ಸ್ಟೆಂಟ್ ರೀಜನ್ನು, FC ರೀಜನ್ನು, ಸೊ ಈ ಥರ ಎಲ್ಲ ಬರ್ತವೆ. ಸೊ ಇಷ್ಟು ಏನಿದೆ IgG ಬಗ್ಗೆ ಆಯಿತು. ನೆಕ್ಸ್ಟು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್. ಸೊ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಏನಿದ್ದಾವೆ, ದೇ ಆರ್ ಲಾರ್ಜ್ ಗ್ರ್ಯಾನ್ಯುಲೋಮಾ ಆಫ್ ಲಿಂಫೋಸೈಟ್. ಏನಿರುತ್ತೆ ಲಿಂಫೋಸೈಟು ಅದ್ರ ತಾನೇ ಲಾರ್ಜ್ ಫಾರ್ಮ್ಯಾಟಲ್ಲಿ ಇರ್ತದೆ. ಅದೇ ಥರ 10-15% ಇನ್ ಪೆರಿಫೆರಲ್ ಬ್ಲಡ್ಡಲ್ಲಿ ಇರುತ್ತೆ. ಸೊ ಡಿರೈವ್ಡ್ ಫ್ರಮ್ ಸಪ್ರೇಟ್ ಲಿಂಫಾಯ್ಡ್ ಲೈನೇಜಿಂದ ಡಿರೈವ್ ಆಗುತ್ತೆ, ಅದಕ್ಕೆ ಸಪ್ರೇಟು ಇದಾಗುತ್ತೆ. ಸೊ ಸಿಮಿಲರ್ ಟು ಸೈಟೋಟಾಕ್ಸಿಕ್ T ಸೆಲ್ಸ್ ಹೆಂಗಿರುತ್ತೆ ಸೇಮ್ ಅದೇ ಥರನೇ ಇದು ಇರುತ್ತೆ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಏನೇನು ಕೆಲಸ ಮಾಡ್ತವೆ ಅಂದರೆ, ಸೊ ವೈರಸ್ ಸೆಲ್ ಡಿಸ್ಟ್ರಕ್ಷನ್ ಇರ್ಬೋದು, ಮತ್ತು ಟ್ಯೂಮರ್ ಸೆಲ್ ಡಿಸ್ಟ್ರಕ್ಷನ್ ಇರ್ಬೋದು, ಅದಕ್ಕೆ ಹೆಲ್ಪ್ ಮಾಡ್ತವೆ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗೆ ಮಾರ್ಕರ್ಸ್ ಅಂತ ನೋಡಿದ್ರೆ ಮೇಜರ್ ಹಿಸ್ಟೋಕಂಪ್ಯಾಟಬಿಲಿಟಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಇನ್ನೇಟ್ ಇಮ್ಯುನಿಟಿನಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ಕಾಂಪೊನೆಂಟಾಗಿ ಇನ್ನು ಮೆಮೊರಿ ಯಾವುದೂ ಇರೋದಿಲ್ಲ, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗೆ ಮೆಮೊರಿ ಇರೋದಿಲ್ಲ. ಮೆಕ್ಯಾನಿಸಮ್ ನೋಡಿದ್ರೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಮೀಡಿಯೇಟೆಡ್ ಸೈಟೋಟಾಕ್ಸಿಸಿಟಿ ಅಂತೇಳಿ ಬರುತ್ತೆ. ಅದರಲ್ಲಿ ಮೇಜರ್ ಇಂಪಾರ್ಟೆಂಟಾಗಿ ಆ್ಯಕ್ಟಿವೇಟರ್ಸು, ಇನ್ಹಿಬಿಟರ್ ಬರುತ್ತೆ ರೆಸೆಪ್ಟರಲ್ಲಿ. ಸೊ ಅದು ಯಾವ್ದು ಅಂತೇಳಿ ಇಲ್ಲೇ ಮೆನ್ಷನ್ ಆಗಿದೆ. ಆ್ಯಕ್ಟಿವೇಟರ್ಸ್ ಆದರೆ NDJ20, CD2, NCR, CD16. ಇನ್ಹಿಬಿಟರ್ಸ್ ನೋಡಿದರೆ KIRS 1 ಮತ್ತು CD94 ಇಂಟರ್ಲೋಕಿನ್ಸ್. ಸೊ ಇಷ್ಟು ಏನಿದ್ದಾವೆ ಇನ್ಹಿಬಿಟರ್ಸು, ಆ್ಯಕ್ಟಿವೇಟರ್ಸು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೇಮ್ 3 ಆಟೋ ಇಮ್ಯೂನ್ ಡಿಸೀಸ್. ಸೊ ಅದರಲ್ಲಿ ಸಿಸ್ಟಮ್ಯಾಟಿಕ್ ಲೂಪಸ್ ಎರಿಥ್ರೋಮ್ಯಾಟೋಸ್ 1, ರೊಮ್ಯಾಟಾಯ್ಡ್ ಆರ್ಥರೈಟಿಸ್ 2, ಟೈಪ್ 1 ಡಯಾಬಿಟಿಕ್ ಮೆಲಿಟಸ್ 3ನೇದು, ಹಶಿಮೋಟೋ ಥೈರಾಯ್ಡೈಟಿಸ್ 4ನೇದು. ಸೊ ಏನಿದಾವೆ 3 ಡಿಸೀಸ್ ಬರೆದ್ರೆ ಎಕ್ಸಾಕ್ಟ್ ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಲ್ಲ ಫುಲ್ ಫಾರ್ಮಲ್ಲಿ 3 ಡಿಸೀಸ್ ಬರೆದ್ರೆ ಆಗುತ್ತೆ. ನೆಕ್ಸ್ಟು ನೇಮ್ 3 ಪ್ರೆಸಿಪಿಟೇಷನ್ ರಿಯಾಕ್ಷನ್. ಟ್ಯೂಬ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ನು, ಸ್ಲೈಡ್ ಫ್ಲಾಕ್ಯುಲೇಷನ್ ರಿಯಾಕ್ಷನ್ನು, ಎಕ್ಸಾಂಪಲ್ VDRL, ಇಮ್ಯುನೋ ಡಿಫ್ಯೂಷನ್ನು, ಎಲಿಕ್ಸ್ಚೆಲ್ ಪ್ರೆಸಿಪಿಟೇಷನ್ನು, ಕೊರೋನಾ ಬ್ಯಾಕ್ಟೀರಿಯಂ ಡಿಫ್ತೀರಿಯಾ ಮಾಡ್ತಕ್ಕಂಥದ್ದು ಟಾಕ್ಸಿನ್ ಡಿಟೆಕ್ಷನ್ಗೆ, ಕೌಂಟರ್ ಇಮ್ಯುನೋ ಎಲೆಕ್ಟ್ರೋಪೋರೋಸಿಸ್ ಅಂತೇಳಿ. ಸೊ ಇಷ್ಟು ಏನಿದ್ದಾವೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ಗೆ. ನೇಮ್ 3 RNA ವೈರಸ್. ಯಾವುದೆಲ್ಲ ಇದು ಜೆನೆಟಿಕ್ ಮೆಟೀರಿಯಲಲ್ಲಿ RNA ಕಂಟೆಂಟ್ ಇರುತ್ತೋ ಅಂಥ ಬ್ಯಾಕ್ಟೀರಿಯಾ ನೇಮ್ ಮಾಡಬೇಕು. ಅದರಲ್ಲಿ ಇನ್ಫ್ಲುಯೆನ್ಸಾ ವೈರಸ್ಸು, ಪೋಲಿಯೋ ವೈರಸ್ಸು, ಮೀಸಲ್ಸು, ಡೆಂಗ್ಯೂ. ಸೊ ಇಷ್ಟು ಏನಿದ್ದಾವೆ RNA ವೈರಸ್. ನೇಮ್ 3 ಆ್ಯಂಟಿ ವೈರಲ್ ಏಜೆಂಟ್ಸ್. ಸೊ ಎಕ್ಸಾಂಪಲ್ ಬ್ಯಾಕ್ಟೀರಿಯಾಗಾದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಇದು ಟ್ರೀಟ್ಮೆಂಟ್ ಕೊಡ್ತೀವಿ, ಅದೇ ಥರ ವೈರಲ್ಗಾದರೆ ಆ್ಯಂಟಿ ವೈರಲ್ ಟ್ರೀಟ್ಮೆಂಟ್ಸು. ಅದರಲ್ಲಿ ಯಾವುದಾದ್ರು ಏಜೆಂಟ್ಸ್ ಬರುತ್ತೆ ಅಂತೇಳಿ, ಅಸೈಕ್ಲೋವಿರ್, ಜುಡೋವುಡೈನು, ರಿಬೋವಿರಿನ್ನು, ಗ್ಲಾನ್ಸಿಕ್ಲೋವಿರ್ ಅಂತೇಳಿ. ಸೊ ಇಷ್ಟೇನಿದ್ದಾವೆ ಆ್ಯಂಟಿ ವೈರಲ್ ಏಜೆಂಟ್. ನೆಕ್ಸ್ಟ್ ನೇಮ್ 3 ಆನ್ಕೋಜೆನಿಕ್ ವೈರಸ್ ನೋಡಿದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು, ಹೆಪಟೈಟಿಸ್ B ವೈರಸ್ಸು, ಎಪ್ಸ್ಟೈನ್ ಬಾರ್ ವೈರಸ್ಸು, ಹೆಪಟೈಟಿಸ್ C ವೈರಸ್. ಸೊ ಇವನ್ನು 4 ಏನಿದ್ದಾವೆ ಮೇಜರಾಗಿ ಆನ್ಕೋಜೆನಿಕ್ ವೈರಸ್ ಅಂದರೆ ಯಾವುದೆಲ್ಲ ವೈರಸ್ಗಳು ಕ್ಯಾನ್ಸರ್ನ ಕಾಸ್ ಮಾಡ್ತವೆ ಅಂತ. ಸೊ HBV, EBV, HBV, HPV, HCV ಇವೆಲ್ಲ ಕಾಸ್ ಮಾಡ್ತವೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಹೆಟ್ರೋಫೈಲ್ ಆ್ಯಂಟಿಜನ್. ಹೆಟ್ರೋಫೈಲ್ ಆ್ಯಂಟಿಜನ್ ಅನ್ನು ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಸ್ಪೀಶೀಸ್ ದಟ್ ಸಿಮಿಲರ್ ಎಪಿಟೋಪ್ಸ್. ಸೊ 2 ಬೇರೆ ಬೇರೆ ಬ್ಯಾಕ್ಟೀರಿಯಾದಲ್ಲಿ ಆ್ಯಂಟಿಜನ್ ಬೈಂಡಿಂಗ್ ಸೈಟು, ಎಪಿಟೋಪ್ ಅಂದರೆ ಆ್ಯಂಟಿಜನ್ ಬೈಂಡಿಂಗ್ ಸೈಟು ಸೇಮೇ ಇರುತ್ತೆ. ಸೊ ಆ 2 ಬ್ಯಾಕ್ಟೀರಿಯಾಗೆ ಯಾವುದಾನ ಒಂದು ಬ್ಯಾಕ್ಟೀರಿಯಾಗೆ ಆಂಟಿಬಾಡಿ ಪ್ರೊಡ್ಯೂಸ್ ಆದರೆ ಆ ಆಂಟಿಬಾಡಿ 2 ಬ್ಯಾಕ್ಟೀರಿಯಾ ಮೇಲೂ ಆ್ಯಕ್ಟ್ ಮಾಡ್ಬೋದು. ಸೊ ಅದು ಕ್ರಾಸ್ ರಿಯಾಕ್ಷನ್ ಈಚ್ ಅದರ್. ಸೊ ಅದೇನಿದೆ ಅದಕ್ಕೆ ಹೆಟ್ರೋಫೈಲ್ ಆ್ಯಂಟಿಜನ್ ಅಂತ ಕರೀತಾರೆ. ಸೊ ಇದನ್ನೆಲ್ಲಿ ಮೋಸ್ಟ್ ಕಾಮನಾಗಿ ಯೂಸ್ ಮಾಡ್ತೀವಿ ಅಂದರೆ ಡಯಾಗ್ನೋಸ್ಟಿಕ್ ಮೆಥಡಲ್ಲಿ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ವೆಲ್ಫಿನಿಕ್ಸ್ ರಿಯಾಕ್ಷನ್ನು, ಟೈಫಸ್ ಫೀವರ್ನ ಡಿಟೆಕ್ಟ್ ಮಾಡೋದಕ್ಕೆ. ಆಂಟಿಬಾಡಿ ಎಗೇನ್ಸ್ಟ್ ರಿಕೆಟ್ಶಿಯಲ್ ಆ್ಯಂಟಿಜನ್ನ ಕ್ರಾಸ್ ರಿಯಾಕ್ಟ್ ವಿತ್ ಪ್ರೋಟಿಯಸ್ ಆ್ಯಂಟಿಜನ್. ರಿಕೆಟ್ಶಿಯಲ್ ಆ್ಯಂಟಿಜನ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಪ್ರೋಟಿಯಸ್ ಆ್ಯಂಟಿಜನ್ ಅದ್ರ ಕ್ರಾಸ್ ಚೆಕ್ ಮಾಡಿದಾಗ ನಮಗೆ ಪ್ರೋಟಿಯಸ್ ಇದಕ್ಕೆ ರಿಕೆಟ್ಶಿಯಲ್ ಇನ್ಫೆಕ್ಷನ್ಗೆ ಏನು ಆಂಟಿಬಾಡಿ ಪ್ರೊಡ್ಯೂಸ್ ಆಗಿರುತ್ತಲ್ಲ ಅದ್ರ ಜೊತೆ ರಿಯಾಕ್ಷನ್ ಬಂದು ಅಗ್ಲೂಟಿನೇಷನ್ ಮಾಡಿ ಸೊ ನಾವು ಡಯಾಗ್ನೋಸಿಸ್ ಮಾಡ್ಬೋದು. ನೆಕ್ಸ್ಟು ಪಾಲ್ಬುಲೈನ್ ಟೆಸ್ಟ್ ಬಂದುಬಿಟ್ಟು ಎಪ್ಸ್ಟೈನ್ ಬಾರ್ ವೈರಸ್ಗೆ
ನೆಕ್ಸ್ಟ್ ಕೋಲ್ಡ್ ಅಗ್ಲುಟಿನೇಷನ್ ಒಂದು ಮೆಥಡ್ ಇದೆ, ಸೇಮ್ ಇಲ್ಲೇ ನೋಡ್ಬೋದು ಏನಿದೆ. ಏನಲ್ಲಿದು ಇದೆಲ್ಲ ಎಪಿಟೋಪ್ಸು. ಸೊ ಮತ್ತು ಬಿನಲ್ಲಿ ಇದೆಲ್ಲ ಎಪಿಟೋಪ್ಸು. ಸೊ ನೋಡಿದ್ರೆ ಇದೊಂದು ಸರ್ಕಲರು, ಒಂದು ಟ್ರಯಾಂಗಲು, ಒಂದು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಜನ್ ಎ ಬಿ ಸಿ. ಸೊ ಎಪಿಟೋಪ್ ಮಾತ್ರ ಎಲ್ಲದರಲ್ಲೂ ಸೇಮೇ ಇದೆ ರೌಂಡಲ್ಲಿ. ಸೊ ಎಪಿಟೋಪ್ ರೌಂಡಲ್ಲೇ ಇರೋದ್ರಿಂದ ಸೊ ಇದು ಎಲ್ಲದಕ್ಕೂ ಒಂದೇ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿದೆ, ಅದನ್ನು ಒಂದು ಪ್ರೊಡ್ಯೂಸ್ ಆದರೆ ಮಿಕ್ಕಿರೋ ಬೇರೆ ಸ್ಪೀಷೀಸ್ಗೂ ಕ್ರಾಸ್ ರಿಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ಅಂಥವನ್ನ ಹೆಟ್ರೋಫೈಲ್ ಆಂಟಿಜನ್ ಅಂತ ಕರಿತೀವಿ. ನೆಕ್ಸ್ಟ್ ಲಿಸ್ಟ್ ದ ಡಿಫ್ರೆಂಟ್ ಕ್ಲಾಸಸ್ ಆಫ್ ಇಮ್ಯುನೋಗ್ಲೋಬುಲಿನ್ಸ್. ಸೊ ಲಿಸ್ಟ್ ಅಂತ ಕೇಳಿದಾಗ ಸೊ 5 ಬರುತ್ತೆ. 5ಕ್ಕೆ ನಿಮೋನಿಕ್ ಏನಂದರೆ ಗೇಮ್ಡ್ ಅಂತೇಳಿ, IgG, IgA, IgM, IgE, IgD ಗೇಮ್ಡ್. ಸೊ ಅದರಲ್ಲಿ IgG ಮೋಸ್ಟ್ ಅಬಂಡೆಂಟು, ಪ್ಲೇಸೆಂಟನ್ನು ಕ್ರಾಸ್ ಮಾಡುತ್ತೆ, ಆಕ್ಟಿವೇಟ್ ದ ಕಾಂಪ್ಲಿಮೆಂಟ್ ಪಾತ್ವೇನ ಆಕ್ಟಿವೇಟ್ ಮಾಡುತ್ತೆ, ಮೋಸ್ಟ್ ಕಾಮನ್ನಾಗಿ ಮಾಡ್ತಕ್ಕಂಥ ಫಂಕ್ಷನ್ಸ್ಗಳು. ನೆಕ್ಸ್ಟು IgAನಲ್ಲಿ ಇಮ್ಯುನೋಗ್ಲೋಬುಲಿನ್ಸು, ಅದರಲ್ಲಿ ಜೆ ಚೈನ್ ಪ್ರೆಸೆಂಟ್ ಇರುತ್ತೆ ಒಂದು ಸ್ಟ್ರಕ್ಚರಲ್ಲಿ. ಇನ್ನು ಮೇಜರ್ ಅಬಂಡೆಂಟ್ ಮ್ಯೂಕೋಸೆಲ್ ಪಾಸಿಟಿವ್, ಸಲೈವಾ, ಟಿಯರ್ಸ್, ಬ್ರೆಸ್ಟ್ ಮಿಲ್ಕು, ಪ್ರೊಟೆಕ್ಟ್ ದ ಬಾಡಿ ಎಂಟ್ರಿ ಪಾಯಿಂಟ್ಸ್. ಸೊ ಎಲ್ಲೆಲ್ಲ ನಮ್ಮ ಮ್ಯೂಕೋಸೆಲ್ ಸೆಲ್ ಇದೆ ಅಲ್ಲೆಲ್ಲ ಕಡೆ ಇದು ಪ್ರೆಸೆಂಟ್ ಇರುತ್ತೆ, ಮತ್ತು ಏನಿರುತ್ತೆ ಬಾಡಿನ ಒಂದು ಮೆಕ್ಯಾನಿಕಲ್ ಬ್ಯಾರಿಯರ್ ಆಗಿ ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಇನ್ನು IgM ಏನಿದೆ ಇದು ಪೆಂಟಮರು, ಏಕೆಂದರೆ ಇದು 5 ಆಂಟಿಬಾಡೀಸ್ನ ಒಂದೇ ಕಡೆ ಇರುತ್ತೆ. ಸೊ ಅದನ್ನು ಬಿಟ್ಟರೆ ಇದು ಮಾಲಿಕ್ಯುಲರ್ ವೇಟು ಜಾಸ್ತಿ ಇರುತ್ತಿತ್ತು. ಫಸ್ಟ್ ಆಂಟಿಬಾಡಿ ಪ್ರೊಡ್ಯೂಸಿಂಗ್ ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸ್. ಸೊ ಯಾವುದೇ ಒಂದು ಆಂಟಿಜನ್ ಏನು ಬಂದ್ರೂ ಅದಕ್ಕೆ ಪ್ರೈಮರಿಯಾಗಿ ಫಸ್ಟ್ ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು IgM. ಇನ್ನು ಸ್ಟ್ರಾಂಗ್ ಕಾಂಪ್ಲಿಮೆಂಟ್ ಆಕ್ಟಿವಿಟೀಸ್ ಸ್ಟ್ರಾಂಗ್ ಆಗಿರುತ್ತೆ ಇದರಲ್ಲಿ. IgE ಬಂದುಬಿಟ್ಟು ಅಲರ್ಜಿಕ್ ರಿಯಾಕ್ಷನ್ಸ್ ಆ್ಯಂಡ್ ಅನಾಫಿಲಾಕ್ಸಿಸ್. ಸೊ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನಲ್ಲಿ IgE ಬರುತ್ತೆ ಟೈಪ್ 1ನಲ್ಲಿ. ಡಿಫೆನ್ಸ್ ಇನ್ ಪ್ಯಾರಾಸೈಟಿಕ್ ಇನ್ಫೆಕ್ಷನಲ್ಲಿ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ, ನಮಗೆ ಒಂದಷ್ಟು ಡಿಫೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. IgD ನೋಡೋದಾದರೆ ಬಿ ಲಿಂಫೋಸೈಟ್ನ ರೆಗ್ಯುಲೇಷನ್ಸ್ ಮಾಡಿ, ಬಿ ಸೆಲ್ನ ರೆಗ್ಯುಲೇಷನ್ ಮಾಡುತ್ತೆ. ನೆಕ್ಸ್ಟು ಪ್ಲಾಸ್ಮಾ ಸೆಲ್ಸ್ ಆರ್ ಟರ್ಮಿನಲಿ ಡಿಫ್ರೆನ್ಷಿಯೇಟ್ ಇಂಟು ಬಿ ಲಿಂಫೋಸೈಟ್ ಸ್ಪೆಷಲೈಸ್ಡ್ ಫಾರ್ ಪ್ರೊಡಕ್ಷನ್ ಆ್ಯಂಡ್ ಸೆಕ್ರೇಷನ್ ಆಫ್ ಆಂಟಿಬಾಡೀಸ್. ಸೊ ಒಂದು ಸ್ಪೆಷಲ್ಲಾಗಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಬಿ ಲಿಂಫೋಸೈಟಿಂದ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ನೆಕ್ಸ್ಟು ಇದು ಪ್ಲಾಸ್ಮಾ ಸೆಲ್ಸ್ ಏನಿದೆ ಅದು ಸೆಕ್ರೀಷನ್, ಅಲ್ಲಿಂದ ಸಿಂಥಸಿಸ್ ಆ್ಯಂಡ್ ಪ್ರೊಡಕ್ಷನ್, ಕೆಲವೊಂದು ಆಂಟಿಬಾಡೀಸ್ನೆಲ್ಲ ಅಲ್ಲಿಂದನೇ ಮೇಜರಾಗಿ ಪ್ರೊಡ್ಯೂಸ್ ಆಗೋದು. ಇನ್ನು ಡೆವಲಪ್ಮೆಂಟ್ ನೋಡಿದ್ರೆ ಬಿ ಸೆಲ್ ಗೆಟ್ ಆ್ಯಕ್ಟಿವೇಟೆಡ್ ಬೈ ಆ್ಯಂಟಿಜನ್. ಯಾವುದೋ ಒಂದು ಆ್ಯಂಟಿಜನ್ ಹೋದಾಗ ಬಿ ಸೆಲ್ ಆ್ಯಕ್ಟಿವೇಟ್ ಆಗುತ್ತೆ. ಬಿ ಸೆಲ್ ಆ್ಯಕ್ಟಿವೇಟ್ ಆದಮೇಲೆ ಅಂಡರ್ಗೋದ ಕ್ಲೋನಲ್ ಎಕ್ಸ್ಪ್ಯಾನ್ಷನ್, ಅಂದರೆ ಆ್ಯಂಟಿಬಾಡೀಸ್ ಮೆಚುರೇಷನ್ ಅಥವಾ ಅಲ್ಲಿ ರಿಯಾಕ್ಷನ್ ಆಗೋಕ್ಕೆ ಹೋದಾಗ ಡಿಫ್ರೆನ್ಷಿಯೇಟ್ ಇಂಟು ಪ್ಲಾಸ್ಮಾ ಸೆಲ್ ಆ್ಯಂಡ್ ಮೇಜರ್ ಸೆಲ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ಇಲ್ಲಿ ಪ್ಲಾಸ್ಮಾ ಸೆಲ್ ಡೆವಲಪ್ ಆಗುತ್ತೆ. ಮಾರ್ಫಾಲಜಿ ನೋಡಿದ್ರೆ 10 to 20 ಮೈಕ್ರೋಮೀಟರ್ ಓವಲ್ ಇನ್ ಶೇಪಲ್ಲಿರುತ್ತೆ. ಸೆಂಟ್ರಲ್ ನ್ಯೂಕ್ಲಿಯಸ್ಸು ವಿತ್ ಕ್ರೊಮ್ಯಾಟಿನ್ ಇರುತ್ತೆ, ಕಂಟೈನಿಂಗ್ ಅಬಂಡೆಂಟ್ ಸೈಟೋಪ್ಲಾಸ್ಮ್ ತುಂಬ ಜಾಸ್ತಿ ಇರುತ್ತೆ. ಸೈಟ್ ಆಫ್ ನೋಡಿದ್ರೆ ಬೋನ್ ಮ್ಯಾರೋ, ಲಿಂಫ್ ನೋಡ್, ಸ್ಪ್ಲೀನು, ಮ್ಯೂಕೋಸೆಲ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ. ಸೊ ಇವು 4 ಕಡೆ ಮೇಜರಾಗಿ ಪ್ರೊಡ್ಯೂಸ್ ಆಗುತ್ತೆ. ಲೈಫ್ ಟೈಮ್ 2 to 3 days ಇರುತ್ತೆ. ಫಂಕ್ಷನ್ ಏನಪ್ಪ ಪ್ಲಾಸ್ಮಾ ಸೆಲ್ದು ಅಂದರೆ ಸಿಂಥಸಿಸ್ ಆ್ಯಂಡ್ ಸೆಕ್ರೇಷನ್ ಆಫ್ ಸ್ಪೆಸಿಫಿಕ್ ಆ್ಯಂಟಿಬಾಡೀಸ್, ಮೇಜರ್ ಎಫೆಕ್ಟರ್ ಸೆಲ್ಸ್ ಇನ್ ಹ್ಯೂಮರಲ್ ಆ್ಯಂಡ್ ಆ್ಯಂಟಿಬಾಡಿ ಇಮ್ಯುನಿಟಿ. ಸೊ ಮೇಜರಾಗಿ ಎಫೆಕ್ಟರ್ ಸೆಲ್ಸ್ ಆಫ್ ಹ್ಯೂಮರಲ್ ಆ್ಯಂಟಿಬಾಡಿ ಇಮ್ಯುನಿಟಿ ಅಂದರೆ ಮೇಜರಾಗಿ ಇದು ಪ್ಲಾಸ್ಮಾ ಸೆಲ್ಸ್ ಇಂದ್ರೋಲು, ಬಿಟ್ಟರೆ ಸಿಂಥಸಿಸ್ ಸೆಕ್ರೇಷನ್ ಫಾರ್ ಸ್ಪೆಸಿಫಿಕ್ ಆ್ಯಂಟಿಬಾಡೀಸ್. ನೆಕ್ಸ್ಟ್ ಆ್ಯಂಟಿಜನ್ ನೋಡಿದ್ರೆ ಆ್ಯಂಟಿಜನ್ ಇಸ್ ಡಿಫೈನ್ ಆಸ್ ಎನಿ ಸಬ್ಸ್ಟೆನ್ಸ್ ದಟ್ಸ್ satisfy the 2 distinct immunological properties. So antigen is a substance, it's have 2 properties, immunogenicity and antigenicity. So it is called as antigen. ಇಷ್ಟು ಬರುತ್ತೆ ಸಾಕು. ಆಂಟಿಜನ್ ಹೋಸ್ಟ್ ರಿಲೇಷನ್ಶಿಪ್. ಸೊ ಆಂಟಿಜನ್ಗೆ ಹೋಸ್ಟ್ಗೆ ಇರ್ತಕ್ಕಂಥ ರಿಲೇಷನ್ಶಿಪ್ಪಲ್ಲಿ ಒಂದು ಆಟೋ ಆಂಟಿಜನ್ ಬರುತ್ತೆ, ಎರಡನೇದು ಫಾರಿನ್ ಆಂಟಿಜನ್ ಬರುತ್ತೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಸೆಲ್ಸು ಕೆಲವೊಂದು ನಮಗೇನೋ ಇನ್ಫೆಕ್ಟ್ ಮಾಡಿದ್ರೆ ಅದು ಆಟೋ ಆಂಟಿಜನ್ಸು, ಇಲ್ಲ ಹೊರಗಡೆಗಿಂತ ಬರ್ತಕ್ಕಂಥ ಬ್ಯಾಕ್ಟೀರಿಯಾ, ವೈರಸ್, ಮೈಕ್ರೋ ಆರ್ಗಾನಿಸಮ್ಸ್ ಇತ್ಯಾದಿ ಯಾವುದಾದ್ರೂ ಅದು ಫಾರಿನ್ ಆಂಟಿಜನ್ಸ್. ಇನ್ನು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇಮ್ಯುನೋಜೆನಿಸಿಟಿ. ಯಾವೆಲ್ಲ ಫ್ಯಾಕ್ಟರ್ಸು ಇನ್ಫ್ಲುಯೆನ್ಸ್ ಮಾಡುತ್ತೆ ಇಮ್ಯುನೋಜೆನಿಸಿಟಿಗೆ ಅಂದರೆ ಸೈಜ್ ಆಫ್ ಆ್ಯಂಟಿಜನ್ನು, ಕೆಮಿಕಲ್ ನೇಚರ್ ಆಫ್ ಆ್ಯಂಟಿಜನ್ನು, ಸ್ಟ್ರಕ್ಚರ್ ಆಫ್ ಆ್ಯಂಟಿಜನ್ನು, ಫಾರಿನ್ನೆಸ್ ಆಫ್ ಆ್ಯಂಟಿಜನ್, ಆಪ್ಟಿಮಲ್ ಡೋಸ್ ಆಫ್ ಆ್ಯಂಟಿಜನ್. ಸೊ ಅದು ಎಷ್ಟು ಮಟ್ಟಿಗೆ ನಮ್ಮ ಬಾಡಿನಲ್ಲಿ ಅದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ. ಮಲ್ಟಿಪಲ್ ಆ್ಯಂಟಿಜನ್ ಕೂಡ ಇದ್ದರೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಬಯೋಲಾಜಿಕಲ್ ಕ್ಲಾಸಸ್ ಆಫ್ ಆ್ಯಂಟಿಜನ್ ನೋಡೋದಾದರೆ ಒಂದು ಟಿ ಸೆಲ್ ಡಿಪೆಂಡೆಂಟು, ಇನ್ನೊಂದು ಟಿ ಸೆಲ್ ಇಂಡಿಪೆಂಡೆಂಟು, ಸೂಪರ್ ಆ್ಯಂಟಿಜನ್. ಸೊ ಏನಿದ್ದಾವೆ ಈ 3 ಟೈಪ್ ಬರುತ್ತೆ ಬಯೋಲಾಜಿಕಲ್ ಕ್ಲಾಸಸ್ ಆಫ್ ಆ್ಯಂಟಿಜನ್ಸಲ್ಲಿ: ಡಿಪೆಂಡೆಂಟು, ಇಂಡಿಪೆಂಡೆಂಟು, ಸೂಪರ್ ಆ್ಯಂಟಿಜನ್ಸ್, 3 ಟೈಪ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಆಲೋಗ್ರಾಫ್ಟ್. ಸೊ ಆಲೋಗ್ರಾಫ್ಟ್ ಇಸ್ ಎ ಟ್ರಾನ್ಸ್ಪ್ಲಾಂಟೇಟೆಡ್ ಬಿಟ್ವೀನ್ ಜೆನೆಟಿಕಲಿ ಗ್ರಾಫ್ಟ್, ಕಸಿ ಮಾಡೋದು. ಸೊ ಅಂದರೆ ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಆಗುತ್ತಲ್ಲ, ಸೊ ಎಕ್ಸಾಂಪಲ್ ಸೇಮ್ ಅದೇ ಥರನೇ ಇದು
ಅದೇ ಪ್ರೊಸೀಜರ್ನ ಆಲೋಗ್ರಾಫ್ಟ್ ಅಂತೇಳಿ ಕರೆಯೋದು. ಡಿಫ್ರೆಂಟ್ ಇಂಡಿವಿಜುವಲ್ ಸೇಮ್ ಸ್ಪೀಶೀಸ್ ದಟ್ ಕ್ಯಾನ್ ಮೋಸ್ಟ್ ಕಾಮನ್ಲಿ ಟೈಪಿಂಗ್ ಗ್ರಾಫ್ಟ್ ಇನ್ ಹ್ಯೂಮನ್. ಸೊ ಬೇರೆ ಬೇರೆ ಇರ್ತಕ್ಕಂಥ ಇಂಡಿವಿಜುವಲು, ಸೊ ಅವ್ರಲ್ಲಿ ನಾವು ಗ್ರಾಫ್ಟ್ ಮಾಡ್ತೀವಿ. ಸೊ ಸಪೋಸ್ ಯಾರಿಗೋ ಒಂದು ಕಿಡ್ನಿನ ಏನೋ ಫೇಲ್ಯೂರ್ ಆಗಿರುತ್ತೆ, ಯಾರೋ ಒಬ್ಬರು ಡೋನರ್ ಕೊಡೋದಕ್ಕೆ ರೆಡಿ ಇರ್ತಾರೆ. ಸೊ ಚೆನ್ನಾಗಿರೋ ಕಿಡ್ನಿನ ಡೋನರಿಂದ ತೊಗೊಂಡು ರೆಸಿಪಿಯೆಂಟ್ ಯಾರು ಇರ್ತಾರೆ ತೊಗೊತಿರೋ ಪೇಷೆಂಟು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು. ಸೊ ಈ ಥರ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಕೆಲವೊಂದಷ್ಟು ರಿಜೆಕ್ಷನ್ ಆಗುತ್ತೆ ಡ್ಯೂ ಟು ಇಮ್ಯೂನ್ ರೆಸ್ಪಾನ್ಸ್. ಸೊ ಕೆಲವೊಂದೊಂದು ರಿಜೆಕ್ಷನ್ ಆಗುತ್ತೆ, ಕೆಲವೊಂದು ಸಕ್ಸಸ್ಫುಲ್ ಆಗುತ್ತೆ. ಸೊ ಹಂಗಾಗಿ ರಿಜೆಕ್ಷನ್ ಏನಕ್ಕಾಗುತ್ತೆ ಅಂದರೆ ಇಮ್ಯೂನ್ ರೆಸ್ಪಾನ್ಸಿಂದ ರಿಜೆಕ್ಷನ್ ಆಗುತ್ತೆ. ಸೊ ಮೇಜರಾಗಿ HLA ಆ್ಯಂಟಿಜೆನ್ಸ್, ಹ್ಯೂಮನ್ ಲ್ಯೂಕೋಸೈಟಿಕ್ ಆ್ಯಂಟಿಜೆನ್ನು, ಮೇಜರ್ ಹಿಸ್ಟೋಕಂಪ್ಯಾಟಬಿಲಿಟಿ, ಸೊ ಎರಡೂ ಇದಾಗುತ್ತೆ. ಬೋತ್ ಆ್ಯಂಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಆ್ಯಂಡ್ ಆ್ಯಂಟಿಬಾಡೀಸ್ ಇನ್ವಾಲ್ವ್ಡ್ ಇನ್ ರಿಜೆಕ್ಷನ್. ಸೊ ಇವೆರಡು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಇವೆಲ್ಲ ಇನ್ವಾಲ್ವ್ ಆಗಿಬಿಟ್ಟು ರಿಜೆಕ್ಷನ್ಗೆ ಇನ್ನೂ ಜಾಸ್ತಿ ಇದು ಮಾಡುತ್ತೆ. ನೆಕ್ಸ್ಟ್, ರಿಜೆಕ್ಷನ್ ಕ್ಯಾನ್ ಬಿ ರಿಡ್ಯೂಸ್ಡ್. ಯಾವಾಗೆಲ್ಲ ಈ ರಿಜೆಕ್ಷನ್ನ ರಿಡ್ಯೂಸ್ ಮಾಡ್ಬೋದು ಅಂದರೆ HLA ಆ್ಯಂಟಿಜೆನ್ ಮ್ಯಾಚಿಂಗ್ ಮಾಡಿ ನೋಡ್ಬೋದು. ಸೊ ಮ್ಯಾಚ್ ಮಾಡಿ ನೋಡಿದಾಗ ಇವ್ರದ್ದು ಒಂದು ಲೆವೆಲಿಗೆ ಮ್ಯಾಚ್ ಆಗ್ತಿದೆ ಅಂದರೆ ಆವಾಗ ಈಸಿ ಇರುತ್ತೆ. ಮತ್ತು ಇಮ್ಯುನೋ ಸಪ್ರೆಸಿವ್ ಡ್ರಗ್ಸ್, ಸೊ ನಮ್ಮ ಇಮ್ಯುನಿಟಿನ ಕಡಿಮೆ ಮಾಡ್ತಕ್ಕಂಥ ಕೆಲವೊಂದು ಡ್ರಗ್ಸ್ನ ಕೊಟ್ಟು ಕಡಿಮೆ ಮಾಡಿ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಆಲೋಗ್ರಾಫ್ಟ್ ಮಾಡಿದ್ರೆ ಆರಾಮ್ಸೆ ಸಕ್ಸಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದೆಲ್ಲ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಮೋಸ್ಟ್ ಕಾಮನ್ ಆಗಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಿಟ್ವೀನ್ 2 ಹ್ಯೂಮನ್ಸ್, ಹಾರ್ಟ್, ಲಿವರ್, ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಷನ್ಸ್ ಏನಿದ್ದಾವೆ ಮೋಸ್ಟ್ ಕಾಮನ್ ಮಾಡ್ತಕ್ಕಂಥ ಇಷ್ಟು. ಬೇಸ್ಡ್ ಆನ್ ಜೆನೆಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಡೋನರ್ ಆ್ಯಂಡ್ ರೆಸಿಪಿಯೆಂಟ್, ಆಟೋ, ಐಸೋ, ಸೀನೋ, ಆಲೋಗ್ರಾಫ್ಟ್, ಈ 4 ಥರ ಕ್ಲಾಸಿಫಿಕೇಷನ್ ಮಾಡ್ಕೊತೀವಿ ಬೇಸ್ಡ್ ಆನ್ ಜೆನೆಟಿಕ್ ರಿಲೇಷನ್ಶಿಪ್. ಡೋನರ್ಗೂ ರೆಸಿಪಿಯೆಂಟ್ ತಗೊಂತಿರೋ ಪೇಷೆಂಟ್ಗೂ ಏನು ಜೆನೆಟಿಕಲ್ಲಿ ಡಿಫ್ರೆನ್ಸ್ ಇರುತ್ತೆ. ರಿಲೇಷನ್ಶಿಪ್ ಮೀನ್ಸ್ ಅವರಲ್ಲಿ ರಿಲೇಷನ್ ಎಲ್ಲ ಯಾರಾದರೂ ಇದ್ದರೆ ಅದಕ್ಕೆ ಆಟೋ, ಐಸೋ, ಸೀನೋ, ಆಲೋಗ್ರಾಫ್ಟ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ನೆಕ್ಸ್ಟ್, ನೇಮ್ 3 ವೈರಸ್ ಕಾಸಿಂಗ್ ಡಯೇರಿಯಾ. ಅದರಲ್ಲಿ ರೋಟಾ ವೈರಸ್ಸು, ನೋರಾ ವೈರಸ್ಸು, ಅಡಿನೋ ವೈರಸ್ಸು, ಆಸ್ಟ್ರೋ ವೈರಸ್ಸು. ಸೊ ಇವ 4 ಬರೆದು ನಮ್ಗೆ ಸಾಕು ಯಾವೆಲ್ಲ ಡಯೇರಿಯಾ ಕಾಸ್ ಮಾಡ್ತಾವೆ ವೈರಸ್ ಅಂತೇಳಿ. ನೆಕ್ಸ್ಟ್, ನೇಮ್ 3 ಸೆಲ್ ಲೈನ್ಸಲ್ಲಿ ಪ್ರೈಮರಿ ಸೆಲ್ ಲೈನ್ ಬರುತ್ತೆ, ಡಿಪ್ಲಾಯ್ಡ್ ಸೆಲ್ ಲೈನ್ ಬರುತ್ತೆ, ಕಂಟಿನ್ಯೂಸ್ ಸೆಲ್ ಲೈನ್ ಬರುತ್ತೆ. ಸೊ ಪ್ರೈಮರಿ ಸೆಲ್ ಲೈನ್ಸ್ಗೆ ಮಂಕಿ ಕಿಡ್ನಿ ಸೆಲ್ಸ್ ಬರ್ತದೆ, ಹ್ಯೂಮನ್ ಎಂಬ್ರಿಯೋನಿಕ್ಸ್ ಕಿಡ್ನಿ ಸೆಲ್ ಬರುತ್ತೆ. ಬಿಟ್ಟರೆ ಡಿಪ್ಲಾಯ್ಡಲ್ಲಿ W138 ಬರುತ್ತೆ, MRC5 ಬರುತ್ತೆ. ಕಂಟಿನ್ಯೂಸ್ ಸೆಲ್ ಲೈನ್ಸಲ್ಲಿ ಬಂದರೆ HLA ಸೆಲ್ಸ್ ಬರ್ತದೆ, ವಿರೋ ಸೆಲ್ಸ್ ಬರುತ್ತೆ, HEP2 ಸೆಲ್ ಲೈನ್ಸ್ ಇವೇನಿದೆ ಇಷ್ಟು ಬರುತ್ತೆ. ನೇಮ್ 3 ವೈರಸ್ ಕಾಸಿಂಗ್ ಕಾಂಜಿನೆಂಟಲ್ ಇನ್ಫೆಕ್ಷನ್ಸ್. ಸೊ ಕಾಂಜಿನೆಂಟಲ್ ಮೀನ್ಸ್ ಸೊ ಹುಟ್ಟಿನಿಂದ ಬರ್ತಕ್ಕಂಥವು ಅನಿಸುತ್ತೆ. ಸೊ ಅಂಥವೇನಿದೆ ಇನ್ಫೆಕ್ಷನ್ ಯಾವುದಾದ್ರು ಅಂದರೆ ರುಬೆಲ್ಲಾ ವೈರಸ್, ಸೈಟೋಮೆಗಾಲೋ ವೈರಸ್, herpes ಸಿಂಪ್ಲೆಕ್ಸ್ ವೈರಸ್, ಜಿಕಾ ವೈರಸ್ ಇವೆಲ್ಲ ಏನಿದ್ದಾವೆ ಇವು ಕಾಂಜಿನೆಂಟಲ್ ಇನ್ಫೆಕ್ಷನ್ಸ್. ಸೊ ಇಷ್ಟು ಏನಿದ್ದಾವೆ ಇಂಪಾರ್ಟೆಂಟ್ ಕೆಲವೊಂದಷ್ಟು 3 ಮಾರ್ಕ್ಸಿನ ಕ್ವಶನ್ಸ್ ಕವರ್ ಆಗಿದ್ದಾವೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.